ಹೇಳ್ಬೇಕು ಸರ್. ಅದು ಏನಪ್ಪ, ಏನು ಸಮಸ್ಯೆ ಆಗ್ತದೆ ಲಾರಿ ಓಡಿಸ್ಲಿಕ್ಕೆ ಅಲ್ಲಿ? ಸರ್ ಇಲ್ಲಿ ಮೇನ್ ದಾರಿಯಿಂದ ಮಳೆನ ಕುಡಿತ ಮೈ ತಗೊಂಡು ರೋಡೇ ಮಾಡಿಲ್ಲ ಸರ್. ಭಾಳ ರೋಡ್ ಕೆಟ್ಟೋಗಿದೆ. ಇವ್ರಂತೂ ಹೇಳೋಕ್ಕಾಗಲ್ಲ. ಟಿಪ್ಪರ್ ಮಾಡಿದ್ರೆ ಟಿಪ್ಪರ್ ಅಂತೂ ಬಾಯಾಗ ಬರ್ತದೆ ಸರ್. ಮಣ್ಣು ಊಟ ಮಾಡಿದ್ರೆ ಊಟದಾಗ ಬರ್ತದೆ ಸರ್. ಕುಡಿಯೋಕ್ಕಿಲ್ಲ ಜಾಗ, ಏನಿಲ್ಲ ಸರ್. ನೀರಂತೂ ಒಳದೇ ಇಲ್ಲ ಸರ್. ಈಗ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮೈನ್ಸ್ನರ ಮ್ಯಾನೇಜರ್ ಆಗಲಿ ಮತ್ತೆ ನಿಮ್ಮ ಲಾರಿ ಮಾಲೀಕರು ಏನು ಹೇಳ್ತಾರೆ ಸರ್? ಅವ್ರು ಯಾರು ರೆಸ್ಪಾನ್ಸ್ ತಗೊಂತ ಇಲ್ಲ ಸರ್. ನೀವು ಹೆಂಗಾದ್ರೂ ಸಾರಿ, ನಾವು ಚೆನ್ನಾಗಿದ್ರೆ ಸಾಕಂತಾರೆ ಸರ್. ಅವರು ಡ್ರೈವರ್ ಕಿಲ್ಲರ್ ಪರಿಸ್ಥಿತಿ ಹೇಳಂಗಿಲ್ಲ ಸರ್. ಆ ಥರ ಇದೆ ಸರ್. ನೋಡೋಕ್ಕಾಗ ಕುಂದ್ರಕ್ಕಾಗ್ತಲ್ಲ ಹೊರಗಡೆ. ಈಗ ಬಿಸಿಲುಗಾಲ ಬಂತ, ಗಾಳಿ ಒಳಗೆ ಕುಂದ್ರಕ್ಕಾಗಲ್ಲ. ಹೊರಗಡೆ ಕುಂದ್ರಬೇಕಂದ್ರೆ ಕುಂದ್ರಕ್ಕಾಗಲ್ಲ ಸರ್. ಆ ಥರ ನೋಡು ಸರ್. ಊಟ ಮಾಡಿದ್ರೆ ಊಟ ಬಾಯ ಕಟ್ಟಂಗಿಲ್ಲ ಸರ್. ಆ ಥರ ಪರಿಸ್ಥಿತಿ ಸರ್. ನಮ್ಮ ಡ್ರೈವರ್ ಕಿಲ್ಲರ್ ಜೀವನನೇ ಬೇಡ ಅಂತ ಸರ್. ಅದನ್ನ ರೆಸ್ಪಾನ್ಸ್ ಯಾರು ತಗೊಳಂಗಿಲ್ಲ ಸರ್. ಪ್ರದೇಶ ತಗೊಳಂಗಿಲ್ಲ, ಮೈಸೂರು ತಗೊಳಂಗಿಲ್ಲ, ಟ್ರಾನ್ಸ್ಪೋರ್ಟ್ನವರು ಯಾರು ಇದ್ರ ಬಗ್ಗೆ ಯಾರು ರೆಸ್ಪಾನ್ಸ್ ತಗೊಳಂಗಿಲ್ಲ ಸರ್. ಅವರು ನಮ್ಮ ಡ್ರೈವರ್ದು ಭಾಳ ಅಂದರೆ ಭಾಳ ಸರ್. ಈಗ ನೋಡಿದ್ರೆ ಡ್ರೈವರಿಗೆ ಜಾಸ್ತಿ ಅಂದರೆ ಆಟದ ಪ್ರಾಬ್ಲಮ್ ಬರ್ತಾ ಇದೆ ಸರ್. ಪ್ರತಿಯೊಂದು ಕಾಯಿಲೆ ಹ್ಞೂ ಸರ್, ಪ್ರತಿಯೊಬ್ಬರಿಗೆ ಬರ್ತಾ ಇದೆ ಸರ್. ಡ್ರೈವರ್ ಕಿಲ್ಲರ್ ಸಮಸ್ಯೆ ಅಂದರೆ ಹೇಳೋಕ್ಕಾಗಲ್ಲ ಸರ್. ವಾರದಾಗ 2ರಿಂದ 3 ಸಲ ಹೋಗಬೇಕು ಸರ್ ಹಾಸ್ಪಿಟ್ಲಿಗೆ. ಜಮ್ಮು ನಗರಿ ಸರ್. ಮತ್ತೆ ನಿಮ್ದು ಯೂನಿಯನ್ ಏನಾದರೂ ಐತಾ? ನಿಮ್ಮದು ಯೂನಿಯನ್ ಐತೆ ಸರ್. ಅದರ ನಮ್ಮ ಗದಗಿಗೆ ಸಂಬಂಧ ಬರಲ್ಲ ಸರ್. ಅದು ಜೈಸಿಂಗ್ಪುರ ಸಣ್ಣ ಬೆಳೆಗೆ ಸಂಬಂಧಪಡುತ್ತೆ ಸರ್. ನಿಮ್ದು ಯಾವರು? ನಮ್ದು ಇಲ್ಲೇ ಅಲ್ಲಿಂದ 6 ಕಿಲೋಮೀಟರ್ ಸರ್. ನಮಗೆ ಕಲ್ಯಾಣಿ ಅಂತೇಳಿ. ಕಲ್ಯಾಣಿ. ಹಾಂ. ಈಗ ಮೈನ್ಸ್ ಮ್ಯಾನೇಜರ್ಗಳಿಗೆ ಅವ್ರಿಗೆ ಹೇಳ್ಬೇಕಲ್ಲ, ನೀವು ನೀರು ಹೊಡಿಸ್ರಿ, ರಸ್ತೆ ಕೂಳು ಬರುತ್ತೆ ನಮಗೆ. ಸರ್ ನಮ್ಮ ಮಾತು ಕೇಳಲ್ಲ ಸರ್. ಅವರು ಕೇಳೋದಿಲ್ಲ, ನಮ್ಮ ಮಾತು ಕೇಳೋದಿಲ್ಲ ಸರ್. ಏನು ಮಾಡ್ಬೇಕಂತಂದ್ರೆ ಸರ್ ಏನಿಲ್ಲ ಸರ್. ನಮ್ಮ ಜೀವನನೇ ಆ ಥರ ಐತೆ ಸರ್. ಈಗ 50 ವರ್ಷ ಹೊರದವರು 30-40 ವರ್ಷ ಕಾಯ್ತಾರೆ ಸರ್ ಡ್ರೈವರ್ಗಳು. ಸರ್ ಪ್ರತಿಯೊಂದು ಎಕ್ಸ್ಚೇಂಜ್ ಜೆಟಿಸಿ ಹೈಲಿ ಎಲ್ಲವೂ ಸರ್. ಅದು ಯಾವ್ದು ರಸ್ತೆ ಸರಿ ಮಾಡ್ತಾ ಇಲ್ಲ, ನೀರು ಆಗ್ತಾ ಇಲ್ಲ.